ಇದು ಚಾಮರಾಜನಗರ ಜಿಲ್ಲೆಯ ಒಂದು ದೃಶ್ಯ ಉಭಯ. ಬಂಡೀಪುರ ಹುಲಿಗಳ ನಾಡು. ಇಡೀ ಭಾರತದಲ್ಲಿಯೇ ಇಲ್ಲಿರುವಷ್ಟು ಹುಲಿಗಳು ಎಲ್ಲೆಲ್ಲಿಯೂ ಕೂಡ ಇಲ್ಲ. ಮಲೆ ಮಾದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಬಂಡೀಪುರ, ಗೋಪಾಲಸ್ವಾಮಿ ಬೆಟ್ಟ, ಹೀಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವಂತಹ ಚಾಮರಾಜನಗರ ಜಿಲ್ಲೆಯ ಒಂದು ವೈವಿಧ್ಯಮಯವಾದಂಥ ಬದುಕನ್ನು ಇಲ್ಲಿ ರೂಪಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ವೀಕ್ಷಕರಿಗೆ ನೋಡಿ, ಹುಲಿಗಳ ನಾಡು ಬಂಡೀಪುರ, ಜಿಂಕೆಗಳ ಬೀಡು ಬಂಡೀಪುರ, ಆನೆಗಳ ಆಲಯ ಬಂಡೀಪುರ, ಚಾಮರಾಜನಗರ, ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಾದೇಶ್ವರ. ಈಗ ಹುಲಿ ಪ್ರಾಜೆಕ್ಟ್ ಯೋಜನೆಯನ್ನು 3 ಕಡೆಯಲ್ಲಿ ಆರಂಭ ಮಾಡಿದ್ದಾರೆ. ಅತ್ಯಂತ ವನಸಿರಿಗಳ ನಾಡು ಚಾಮರಾಜನಗರ ಜಿಲ್ಲೆ. ಮಲೆ ಮಾದೇಶ್ವರನ ಭಕ್ತರು ಇಲ್ಲಿ ಇರುವಂಥ, ನಾವು ಹಳ್ಳಿಗಳಲ್ಲಿ ಇವ್ರನ್ನ ಕಡಬಡಯ್ಯ ಅಂತ ಕರಿತೀವಿ. ಹೇಳಬೇಕು ಅಂತಂತಂದರೆ, ಕಡಬಡಯ್ಯ ಅಂದರೆ ಜ್ವರ ಬಂದಾಗ ಮಕ್ಕಳಿಗೆ ಎದುರಿಸುವುದಕ್ಕೆ, ಬೆದರಿಸುವುದಕ್ಕೆ ಹಾಗೂ ದೈವಿ ಭಾವನೆಯನ್ನು ಮೂಡಿಸೋಕ್ಕೆ ತಲೆಯ ಮೇಲೆ ಇರುವಂತಹ ಈ ಕಡಬಡಯ್ಯನವರು ಬಡಿದಾಗ ಮಕ್ಕಳು ಬೆದರಿ ಅಲ್ಲಿ ಅವರ ಎಲ್ಲ ಭಯ ನಿರ್ವಹಣೆ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಆನು ಮಲ್ಲೆ, ಜೇನು ಮಲ್ಲೆ, ಗುಂಜು ಮಲ್ಲೆ, ಗುರುಗಳಿಂದೆ ಹೀಗೆ ನಲಿದು 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂಥ ಮಲೆ ಮಾದೇಶ್ವರನಿಗೆ ಉಗೇಂಡ್ರಪ್ಪೋ ಅನ್ನುವಂಥ ವೇದ ವಾಕ್ಯ, ಘೋಷವಾಕ್ಯ ಚಾಮರಾಜನಗರ ಜಿಲ್ಲೆಯ ಉದ್ದಕ್ಕೂ ಮಂಡ್ಯ ಜಿಲ್ಲೆಗೂ ಮೈಸೂರು ಜಿಲ್ಲೆಗೂ ವ್ಯಾಪಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಮೈಸೂರು ಪ್ರಾಂತ್ಯದಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಮಂಟೇಸ್ವಾಮಿ, ಮಲೆ ಮಾದೇಶ್ವರ ಇವರು ನಡೆದಾಡುವ ಮಾನವರಾಗಿದ್ದರು. ಸಾಮಾಜಿಕ ಬದಲಾವಣೆಯನ್ನು ಮಾಡಿದರು. ಜನಪದ ಮಹಾನ್ ಶಕ್ತಿಗಳಾಗಿ ಇವತ್ತಿಗೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ.